ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ರುಚಿಕರವಾದ ಆರೋಗ್ಯಕರವಾದ ಮಿದ್ದಿಟ್ಟು ಮಾಡುವ ವಿಧಾನ ನೋಡೋಣ ಬನ್ನಿ. ಇವತ್ತು ಮಿದ್ದಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಮಿದ್ದಿಟ್ಟು ಅಂತ ಅಂದರೆ ನೀವು ಮಾಡಿರೋ ಮುದ್ದೆಗೆ ಈ ಖಾರಗಳನ್ನೆಲ್ಲ ಸೇರಿಸ್ಕೊಂಡು ಕಲಿಸೋದಕ್ಕೆ ನಾವು ಮಿದ್ದಿಟ್ಟು ಅಂತ ಕರಿತೀವಿ. ಇದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ಮೊದಲು ಹೇಳ್ತೀನಿ ನಾನು ನಿಮಗೆ. ಇದು ಉಪ್ಪಿನಕಾಯಿ, ಹುಚ್ಚೋಳೆಣ್ಣೆ, ಉಪ್ಪು ಸಾಂಬಾರ್ದು ಖಾರ ಮತ್ತು ಉಪ್ಪು. ಇದನ್ನು ಕಲಸೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಉಪ್ಪು ಸಾಂಬಾರು ಖಾರ ಮತ್ತು ಉಪ್ಪಿನಕಾಯಿ ಎರಡರಲ್ಲೂ ಉಪ್ಪಿರುತ್ತೆ. ಜಾಸ್ತಿ ಉಪ್ಪು ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಇಷ್ಟು ಸಾಕು ಉಪ್ಪು. ಇಷ್ಟು ಹಾಕ್ಕೊಂಡು ಫಸ್ಟು ಕೆಳಗಡೆ ಒಂಚೂರು ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈಗ ಉಪ್ಪು ಹಾಕಿದ್ವಲ್ಲ ಅದನ್ನು ಈ ಥರ ಕಲಿಸ್ಕೋಬೇಕು. ಮತ್ತು ಅಷ್ಟಾದಮೇಲೆ ಈಗ ಉಪ್ಪು ಸಾಂಬಾರು ಖಾರ ಎಷ್ಟು ಖಾರ ಹಾಕೋಬೇಕು ಅಷ್ಟು ಖಾರ ಹಾಕೋಬೇಕು. ಎಷ್ಟು ಖಾರ ಬೇಕು ಅಷ್ಟು ಖಾರ ಉಪ್ಪು ಸಾಂಬಾರು ಖಾರ ಹಾಕ್ಕೋಬೇಕು. ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡು ನಾನು ಇವಾಗ ಉಪ್ಪು, ಹುಚ್ಚೋಳೆಣ್ಣೆ ಮತ್ತು ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಮತ್ತು ಈಗ ಉಪ್ಪಿನಕಾಯಿ ಹಾಕ್ಕೋತೀನಿ. ಉಪ್ಪಿನಕಾಯಿ ಹಾಕ್ಕೋತೀನಿ. ಇನ್ನು ಸ್ವಲ್ಪ ಖಾರ ಹಾಕ್ಕೋತೀನಿ. ಇದು ಯಾಕೆ ಅಂದರೆ ಇದು ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಂದರೆ ಅದು ತಿಂದವ್ರಿಗೆ ಅಷ್ಟೇ ಆ ಟೇಸ್ಟ್ ಗೊತ್ತಾಗೋದು. ಮತ್ತು ತುಂಬಾ ಜ್ವರ ಬಂದಿತ್ತು, ಚಳಿ ಆಗ್ತಾಯಿತ್ತು, ಗಂಟಲು ಹಾಳಾಗಿತ್ತು. ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾವು ಅವಾಗ ಹೊರ್ಗಿನ ಫುಡ್ಡೆಲ್ಲ ತಿನ್ನಬಾರ್ದು, ಹುಷಾರಿರಲ್ಲ. ಅವಾಗ ಹೊರ್ಗಿನ ಫುಡ್ ತಿಂದರೆ ನಮಗೆ ಹೆಲ್ತ್ ಮತ್ತೆ ಡಿಸ್ಟರ್ಬ್ ಆಗುತ್ತೆ. ನಾವು ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಮುದ್ದೆನ ತೊಗೊಂಡು ಅಂದರೆ ನಾವು ಸಣ್ಣವರಿರುವಾಗೆಲ್ಲ ನಮ್ಮ ಅಪ್ಪ ಏನು ಮಾಡ್ತಿದ್ರು, ಈ ಥರ ಮುದ್ದೆನ ಮಾಡಿ ಅವರೇ ಕೈ ತುತ್ತು ಮಾಡಿ ಕೊಡೋರು. ಅಲ್ಲಿ ಪ್ರೀತಿ ಇರ್ತಾಯಿತ್ತು. ನಮಗೆ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಈಗ ಅದೆಲ್ಲ ಮರ್ತೋಗಿದೆ ನಮಗೆ, ಅದೆಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಸೊ ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಹುಚ್ಚೋಳೆಣ್ಣೆ ತರಿಸ್ಕೊಂಡೆ. ಹುಚ್ಚೋಳೆಣ್ಣೆ ಊರಿಂದ ತರಿಸ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ತುಂಬಾ ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಕೆಮ್ಮು ಬಂದಿದೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ, ಆ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟೇ, ಈಗ ರೆಡಿಯಾಗಿದೆ. ನಾನು ಏನು ಮಾಡ್ತೀನಿ, ಇದಕ್ಕೆ ಇನ್ನು ಸ್ವಲ್ಪ ಹುಚ್ಚೋಳೆಣ್ಣೆ ಹಾಕ್ತೀನಿ. ಹುಚ್ಚೋಳೆಣ್ಣೆ ಕೂಡ ಕೆಮ್ಮಿಗೆ ತುಂಬ ಒಳ್ಳೆಯದು. ಇಲ್ಲಿ ತುಪ್ಪ ಕೂಡ ಬಳಸ್ಬೋದು. ನಾನು ತುಪ್ಪ ಬಳಸಲಿಲ್ಲ, ವೆದರ್ ಚೆನ್ನಾಗಿಲ್ಲ. ಹುಚ್ಚೋಳೆಣ್ಣೆನೇ ಬೇಕು ಅಂತ ನಾನು ಹುಚ್ಚೋಳೆಣ್ಣೆ ತರಿಸ್ಕೊಂಡು ಹುಚ್ಚೋಳೆಣ್ಣೆಯಿಂದನೇ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಿದ್ಕೊಂಡು ನೋಡಿ, ಮಿದ್ದಿಟ್ಟು ರೆಡಿಯಾಗಿದೆ. ಈಗ ತುತ್ತನ್ನ ಮಾಡಿಕೊಂಡು ಖಾರ ಇನ್ನು ಸ್ವಲ್ಪ ಬೇಕು ಅಂದರೆ ಉಪ್ಪು ಸಾಂಬಾರು ಖಾರದಲ್ಲಿ ಹಚ್ಕೋಬೇಕು. ಉಪ್ಪಿನಕಾಯಿ ಬೇಕು ಅಂದರೆ ಉಪ್ಪಿನಕಾಯಿ ಜೊತೆ ಹಚ್ಕೋಬೇಕು. ಇಲ್ಲಿ ರಾಜಿ ಈರುಳ್ಳಿ ಇಟ್ಕೋಬೇಕಾಗಿತ್ತು, ರಾಜಿ ಈರುಳ್ಳಿ ಇರಲಿಲ್ಲ. ನಾನು ಹಾಗಾಗಿ ಮಾಮೂಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಮುರ್ಕೊಂಡು ಮಾಮೂಲಿ ಈರುಳ್ಳಿನ ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಸೊ ನಾವು ಹೊರ್ಗಡೆ ಫುಡ್ಗಳಿಗೆ ಡಿಪೆಂಡ್ ಆಗೋ ಬದಲಿಗೆ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ತುಂಬಾ ಹೆಲ್ತಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.